ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಅಂದರೆ ಕಲರ್ ವೋಟರ್ ಐ ಡಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆಯೇ ನಿಮ್ಗೆ ಇನ್ನೂ ಒಂದು ವೇಳೆ ಬಂದಿಲ್ಲ ವೋಟರ್ ಐ ಡಿ ಕಾರ್ಡ್ ಅಂತ ಹೇಳಿದ್ರೆ ಆನ್ಲೈನಲ್ಲಿ PVC ಕಾರ್ಡ್ನ ಯಾವ ರೀತಿ ಬುಕ್ ಮಾಡಿಕೊಂಡು ನೀವು ಕಂಪ್ಲೇಂಟ್ನ ರೈಸ್ ಮಾಡಿ ತರಿಸ್ಕೊಳ್ಳೋದು ಅಂತೇಳಿ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಯಾವ್ದಾದ್ರು ನಿಮ್ಮ ಫೋನ್ನಲ್ಲಿ ಫಸ್ಟು ನೀವು ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಒಂದು ಆ್ಯಪ್ ಇದೆ, ವೋಟರ್ ಹೆಲ್ಪ್ಲೈನ್ ಅಂತ. ಅದನ್ನು ನೀವು ಅಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ, ವೋಟರ್ ಹೆಲ್ಪ್ಲೈನ್ ಅಂತ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಫಸ್ಟ್ ಟೈಮು ನ್ಯೂ ಯೂಸರ್ ಅಂತ ಇದೆ ನೋಡಿ, ಕೆಳಗಡೆ ಆಪ್ಷನ್ನು. ಲಾಗಿನ್ ಮಾಡ್ಕೊಳ್ಳೋಕೆ ಬರಲ್ಲ, ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನ್ಯೂ ಯೂಸರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ ಈ ರೀತಿ ಹೋಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTP ಹಾಕೋಕ್ಕಿಂತ ಮೊದಲು ಫಸ್ಟು ನಿಮ್ಮ ಹೆಸರು, ಹಾಗೆಯೇ ಲಾಸ್ಟ್ ನೇಮು, ಫಸ್ಟ್ ನೇಮ್ ಅಂತ ಕೇಳುತ್ತೆ. ಹೆಸರಲ್ಲಿ ಏನಾದ್ರು ಸ್ಪೇಸ್ ಇತ್ತು ಅಂದರೆ ಫಸ್ಟ್ ನೇಮು ಲಾಸ್ಟ್ ನೇಮ್ಗೆ ಹಾಕೊಳ್ಳಿ. ಅದೇ ರೀತಿ ನೀವು ಇಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಕ್ಯಾಪಿಟಲ್ ಸ್ಮಾಲ್ ಲೆಟ್ರಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ನಿಮಗೆ ಬಂದಿರತಕ್ಕಂಥ OTPನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಒಂದು ಪಾಪಪ್ ಬರುತ್ತೆ, ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತೇಳಿ. ನೀವು ಇದನ್ನು ಓಕೆ ಮಾಡಿ. ಹಾಗೆ ನೀವೀಗ ಲಾಗಿನ್ ಪೇಜ್ಗೆ ಬರಬೇಕಾಗತ್ತೆ. ಇವಾಗ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು, ಹಾಗೆಯೇ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಎರಡನ್ನೂ ಹಾಕಿ ನೀವು ಮತ್ತೆ ಒಂದು ಸರಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಹೊಸದಾಗಿ ಬೇಕಾದ್ರೆ ನೀವು ವೋಟರ್ ಐಡಿಗೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಇದೆ. ಹಾಗೆಯೇ ಕಂಪ್ಲೇಂಟ್ ಮತ್ತು ಸಜೆಷನ್ ಕೂಡ ನೀವು ಇಲ್ಲಿ ಮಾಡ್ಬೋದು. ನಾನು ಮೊದಲಿಗೆ ಡೌನ್ಲೋಡ್ ಎಫಿಕ್ ಕಾರ್ಡು ಅಂದರೆ ನಿಮ್ಮ ವೋಟರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ 3 ಆಪ್ಷನ್ ಇದೆ. ಒಂದು ವೇಳೆ ನಿಮಗೆ ಎಫಿಕ್ ನಂಬರು ಅಂದರೆ ನಿಮ್ಮ ವೋಟರ್ ID ನಂಬರ್ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಇಲ್ಲಿ 4 ರೀತಿ ಸರ್ಚ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಕೇವಲ ಫೋನ್ ನಂಬರ್ನ ಹಾಕಿ ಸರ್ಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲಿಗೆ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸ್ಟೇಟ್ನ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ವೋಟರ್ ID ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿನೇ ಇಲ್ಲಿ ಸೆಂಡ್ OTP ಅಂತ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ವೋಟರ್ ID ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸ್ಗೆ ಹಾಕಿ ನೀವು ಕೆಳಗಡೆ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಅಂತ ಮಾಡಿದ ನಂತರ ಇಲ್ಲಿ ನಿಮ್ಮ UGA ನಂಬರು, ಹಾಗೆಯೇ ನಿಮ್ಮ ಪೋಲಿಂಗ್ ಬೂತು, ಹಾಗೆಯೇ ನಿಮ್ಮ ಅಡ್ರೆಸ್ ಇರುವಂಥ ಒಂದು ಸ್ಲಿಪ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಿಮ್ಮ ವೋಟರ್ ಕಾರ್ಡ್ ನಂಬರ್ನ ನೀವು ಅಲ್ಲಿ ಕಾಪಿ ಮಾಡ್ಕೊಳ್ಳಿ. ಮತ್ತು ನೀವು ಹೋಮ್ ಪೇಜಿಗೆ ಬಂದು ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಇದೆ ನೋಡಿ, ಎಫಿಕ್ ಅಂತ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ನೇ ಎಸ್ ಎಫಿಕ್ ಕಾರ್ಡ್ ಅಂತ ಇದೆ, ಎಫಿಕ್ ಕಾರ್ಡ್ ನಂಬರ್ ಅಂತ. ಅದನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ವೋಟರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ಕೆಳಗಡೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ಸಮೇತವಾಗಿ ನಿಮ್ಮ ಫಾದರ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ಹಾಗೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಮ ಜಿಲ್ಲೆ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಮಾಡಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನಿಮ್ಮ ವೋಟರ್ ಕಾರ್ಡು, ಕಲರ್ ವೋಟರ್ ಕಾರ್ಡ್ ಈ ರೀತಿ ಶೋ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡಿ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಇವಾಗ ಒಂದು ವೇಳೆ ನಿಮಗೆ ಒರಿಜಿನಲ್ ಎಫಿಕ್ ಕಾರ್ಡೇ ಬೇಕು ಅಂತಿದ್ರೆ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಕಂಪ್ಲೇಂಟ್ ಆ್ಯಂಡ್ ಸಜೆಷನ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಸ್ಟೇಟ್ನ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟ್ರಿಕ್ಟ್ನ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನ ಕೇಳುತ್ತೆ, ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಎಫಿಕ್ ನಂಬರು, ನಿಮ್ಮ ಎಫಿಕ್ ನಂಬರ್ ಜಾಗದಲ್ಲಿ ನಿಮ್ಮ ವೋಟರ್ ಕಾರ್ಡ್ ನಂಬರ್ನ ಹಾಕಿ. ಇಲ್ಲಿ ಕೆಳಗಡೆ ನೇಮು, ನಿಮ್ಮ ನೇಮನ್ನು ಹಾಕಿ. ಹಾಗೆಯೇ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಕ್ಯಾಟಗರಿ ಅಂತ ಬರುತ್ತೆ, ಅಲ್ಲಿ ನೀವು ತುಂಬ ಆಪ್ಷನ್ಗಳಿದೆ. ನೀವು ಇಲ್ಲಿ ಎಫಿಕ್ ಅಂತ ಇದೆ ನೋಡಿ, ಎಫಿಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ ಕ್ಯಾಟಗರಿಯಲ್ಲಿ ತುಂಬ ಆಪ್ಷನ್ಗಳಿದೆ ನೋಡಿ, ಎಫಿಕ್ ನಾಟ್ ಡೆಲಿವರ್ಡ್ ಅಂತ ಇದೆ ನೋಡಿ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಕಾಲಮಲ್ಲಿ ರೆಫರೆನ್ಸ್ ID ಮತ್ತು ಎಫಿಕ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ ಅಂತ ಹೇಳಿದ್ರೆ ನೀವು ವೋಟರ್ ಐಡಿಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ನಂಬರ್ ಬಂದಿರುತ್ತೆ, ಅದನ್ನು ಕೂಡ ಹಾಕ್ಬೋದು. ಹಾಗೆಯೇ ನಿಮ್ಮ ವೋಟರ್ ಕಾರ್ಡ್ ನಂಬರ್ನು ಕೂಡ ಅಲ್ಲಿ ಹಾಕ್ಬೋದು. ನಂತರ ಕೆಳಗಡೆ ಒಂದು ನೋಟ್ನ ಬರೀಬೇಕಾಗತ್ತೆ. ಅಲ್ಲಿ ನೀವು ಯಾವ ಕಾರಣಕ್ಕೆ ಬಂದಿಲ್ಲ ಅಂತ ನೀವು ಅಲ್ಲಿ ಅಪೀಲ್ನ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಾನು ಯಾವ ರೀತಿ ಟೈಪ್ ಮಾಡಿದ್ದೀನಿ ಆ ರೀತಿ ನೀವು ಕೂಡ ಟೈಪ್ ಮಾಡ್ಕೊಳ್ಳಿ. ಡಿಯರ್ ಸರ್, ನಾಟ್ ರಿಸೀವ್ಡ್ ದ ನ್ಯೂ ಡಿಜಿಟಲ್ ಎಫಿಕ್ ಕಾರ್ಡ್, ಪ್ಲೀಸ್ ಸೆಂಡ್ ಮಿ ಸರ್ ಅಂತ ಹಾಕಿದ್ದೀನಿ. ಆ ರೀತಿ ಹಾಕಿ ನಿಮ್ಮ ಹತ್ರ ಏನಾದರೂ ಅಪ್ಲೈ ಮಾಡಿರ್ತಕ್ಕಂಥ ಸ್ಲಿಪ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕೇವಲ ಸಬ್ಮಿಟ್ ಮಾಡಿದ್ರೆ ಸಾಕು. ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಥರ ಕನ್ಫರ್ಮೇಷನ್ ಕೇಳುತ್ತೆ, ನೀವು ಮತ್ತೆ ಒಂದು ಸರಿ ಎಸ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಒಂದು ರೆಫರೆನ್ಸ್ ನಂಬರ್ ಇಲ್ಲಿ ಶೋ ಆಗುತ್ತೆ, ಇದನ್ನು ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಮ ಎಫಿಕ್ ಕಾರ್ಡ್ನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅದು ಅನುಕೂಲ ಆಗುತ್ತೆ. ನೀವು ಹೋಮ್ ಪೇಜ್ಗೆ ಬಂದು ನಿಮ್ಮ ಎಫಿಕ್ ಕಾರ್ಡ್ ಡೀಟೇಲ್ಸ್ನ ಸರ್ಚ್ ಮಾಡ್ಕೋಬೋದು. ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರೆಫರೆನ್ಸ್ ನಂಬರ್ನ ಹಾಕಿ ನಿಮ್ಮ ಟ್ರ್ಯಾಕ್ ಅಂದರೆ ನಿಮ್ಮದು ಎಲ್ಲಿ ಬರ್ತಾ ಇದೆ ಕಾರ್ಡು ಅದನ್ನ ಚೆಕ್ ಮಾಡ್ಕೋಬೋದು.
ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಎಫಿಕ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ನ ಆರಾಮಾಗಿ ನೀವು ತರಿಸ್ಕೋಬೋದು ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.